ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಳ್ಳೆಣ್ಣೆಗೂ ಶನಿದೇವನಿಗೂ ಅವಿನಾಭಾವ ನಂಟಿದೆ. ಹನುಮನಿಗೂ ಎಳ್ಳೆಣ್ಣೆಯ ದೀಪ ಹಚ್ಚಿದ್ರೆ ಸಕಲ ದಾರಿದ್ರ್ಯಗಳು ಮಂಗಮಾಯವಾಗುತ್ತದೆ ಎಂಬ ನಂಬಿಕೆ ಇದೆ. ಅದರಲ್ಲೂ ಶನಿಕಾಟ ಇದ್ದರಂತೂ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳು ಬತ್ತಿ ಹಚ್ಚುತ್ತಾರೆ. ಹಾಗೆ ಕೆಲವರು ಎಳ್ಳೆಣ್ಣೆ ದಾನ ಕೊಡ್ತಾರೆ. ಅಭಿಷೇಕ ಮಾಡಿದ್ದ ಎಳ್ಳೆಣ್ಣೆಯನ್ನ ತಲೆಗೆ ಹಾಗೂ ಮೈಗೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಶನಿದೇವರ ವಕ್ರದೃಷ್ಟಿ ಕಮ್ಮಿಯಾಗುತ್ತೆ ಎಂಬ ನಂಬಿಕೆ ಆಸ್ತಿಕರದ್ದು. ಇದೇ ರೀತಿ ಕೈ, ಕಾಲು ಮತ್ತು ಕೀಲು ನೋವುಗಳಿಗೆ ಎಳ್ಳೆಣ್ಣೆಯನ್ನು ಹಚ್ಚುವುದರಿಂದ ನೋವು ಮಂಗಮಾಯವಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತ್ರವಲ್ಲ, ಧಾರ್ಮಿಕ ನಂಬಿಕೆಯ ಪ್ರಕಾರವೂ ಎಳ್ಳೆಣ್ಣೆಯನ್ನೇ ಶನಿದೇವನಿಗೂ ಹನುಮನಿಗೂ ಅರ್ಪಿಸಬೇಕೆಂಬ ವಾಡಿಕೆ ಇದೆ. ಅಷ್ಟಕ್ಕೂ ಯಾಕಾಗಿ ಎಳ್ಳೆಣ್ಣೆಯನ್ನ ಶನಿದೇವನಿಗೂ ಹನುಮನಿಗೂ ಅರ್ಪಿಸುತ್ತಾರೆ, ಅದಕ್ಕಿರುವ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಎಳ್ಳೆಣ್ಣೆಯನ್ನ ಶನಿದೇವನ ಅಚ್ಚುಮೆಚ್ಚು ಅಂತ ಕರೀತಾರೆ. ಅಲ್ಲದೆ ಎಳ್ಳೆಣ್ಣೆ ದೈಹಿಕವಾಗಿಯೂ ಆರೋಗ್ಯಕರವಾದದ್ದು. ವೇದಗಳಲ್ಲಿಯೂ ಎಳ್ಳಿನ ಪ್ರಸ್ತಾವನೆ ಇದೆ. ಸಿಂಧೂ ಕಣಿವೆ ನಾಗರಿಕತೆಯ ಸಮಯದಲ್ಲಿ ಆ ಕಾಲದ ಜನ ಎಳ್ಳಿನಿಂದ ಎಣ್ಣೆಯನ್ನ ತೆಗೆಯುವುದನ್ನ ಕಲ್ತಿದ್ರು. ತಿಲವನ್ನ ಬಳಸಿ ಆ ಕಾಲದಲ್ಲಿ ಗಾಣದಿಂದ ಎಣ್ಣೆಯನ್ನ ತೆಗೆಯುತ್ತಿದ್ದರು. ಕ್ರಿಸ್ತಪೂರ್ವ 600ರ ಸಂವತ್ಸರ ಕಾಲದಲ್ಲಿ ಸಿಂಧೂ ಕಣಿವೆಯಿಂದ ಮೆಸೊಪೊಟೋಮಿಯಾಕ್ಕೆ ಎಳ್ಳೆಣ್ಣೆ ಬಳಕೆ ಇತ್ತು ಎಂಬ ಪ್ರಸ್ತಾಪವೂ ಸಿಗುತ್ತೆ. ಅಲ್ಲದೆ ಎಳ್ಳೆಣ್ಣೆಯ ಅತ್ಯುತ್ತಮ ನಿದರ್ಶನ ಸಿಗುವುದು ತ್ರೇತಾಯುಗದಲ್ಲಿ. ಅದು ಹನುಮ ಹಾಗೂ ಶನಿ ಪರಮಾತ್ಮನಿಗೆ ಸಂಬಂಧಿಸಿದ ಪೌರಾಣಿಕ ಕಥೆ. ಶನಿ ಮಹಾತ್ಮನು ಚಿಕ್ಕವನಿದ್ದಾಗ ಅತಿ ಉತ್ಸುಕತೆಯಿಂದ ಇರುತ್ತಿದ್ದ. ವಿಪರೀತ ಮೊಂಡುತನ, ಎಲ್ಲದಕ್ಕೂ ಉದ್ದಟತನದಿಂದ ವರ್ತಿಸುತ್ತಿದ್ದ. ಶನಿದೇವನೊಂದಿಗೆ ಆಟವಾಡಲು ಅವನ ವಯಸ್ಸಿನ ಮಕ್ಕಳು ಕೂಡ ಮುಖ ತಿರುಗಿಸಿಕೊಳ್ಳುವಷ್ಟು ವಿಚಿತ್ರ ಸ್ವಭಾವ ಶನಿಗಿತ್ತು. ಇದರಿಂದ ಆದಷ್ಟು ಇವನಿಂದ ದೂರವಿರಲು ಎಲ್ಲರೂ ಪ್ರಯತ್ನ ಪಡ್ತಿದ್ರು. ಇಲ್ಲ ಅಂದ್ರೆ ಇವನ ಕಿಡಿಗೇಡಿತನಕ್ಕೆ ಉಳಿದವರು ಶಿಕ್ಷೆ ಅನುಭವಿಸುವಂತಾಗುತ್ತಿತ್ತು. ಇದೇ ರೀತಿ ಎಲ್ಲೆಡೆ ಇವನ ಕಾಟದಿಂದ ಎಲ್ಲರಿಗೂ ಸಾಕಾಗಿ ಹೋಗಿತ್ತಂತೆ. ಹೀಗಿರುವಾಗ ರಾಮಭಕ್ತ ಹನುಮ ಬೆಟ್ಟವೊಂದರ ಮೇಲೆ ಜಪ ಮಾಡುತ್ತಿದ್ದ. ಆಗ ಶನಿದೇವನು ಹನುಮನಿದ್ದ ಸ್ಥಳಕ್ಕೆ ಬಂದು ಸಿಕ್ಕಾಪಟ್ಟೆ ಕುಚೇಷ್ಟೆ ಮಾಡಲಾರಂಭಿಸಿದನು. ಇಷ್ಟಕ್ಕೂ ಸುಮ್ಮನಾಗದ ಮಹಾತ್ಮನು ಅಲ್ಲಿರುವ ಅನೇಕ ವಸ್ತುಗಳನ್ನ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಎಸೆಯಲು ಶುರು ಮಾಡಿದ. ಇದರಿಂದ ಧ್ಯಾನಮಗ್ನನಾಗಿದ್ದ ಹನುಮಂತನ ತಪಸ್ಸು ಭಗ್ನವಾಯಿತು. ಎಚ್ಚೆತ್ತ ಹನುಮ ಶನಿದೇವನ ಕಿತಾಪತಿ ಮಾಡದೆ ಸುಮ್ಮನೆ ಆಟಾಡಿಕೊಂಡು ಹೋಗು ಎಂದು ಪರಿಪರಿಯಾಗಿ ತಿಳಿಸಿ ಹೇಳಿದ. ಆದರೆ ಹನುಮನ ಮಾತನ್ನು ಆಲಿಸದೆ ಶನಿದೇವ ತನ್ನ ಉಪಟಳವನ್ನ ದುಪ್ಪಟ್ಟು ಮಾಡಿದ. ಶನಿದೇವನ ಕಿಡಿಗೇಡಿತನದಿಂದ ಬೇಸತ್ತು ಉಗ್ರನಾದ ಹನುಮನು ತಪಸ್ಸು ಭಂಗವಾಯಿತಲ್ಲ ಎಂದು ನೊಂದುಕೊಂಡ. ಇದನ್ನು ಕೂಡ ಮೊದಲಿಸದ ಶನಿದೇವನ ಮೇಲೆ ಮತ್ತಷ್ಟು ಸಿಟ್ಟು ಬಂತು ಹನುಮನಿಗೆ. ಕೂಡಲೇ ಹನುಮ ಸಿಟ್ಟು ತಡೆಯಲಾರದೆ ತನ್ನ ಬಾಲದಿಂದ ಶನಿದೇವನನ್ನ ಬಿಗಿಯಾಗಿ ಸುತ್ತಿದನು. ನಂತರ ಶನಿದೇವನನ್ನ ಬಾಲದಿಂದ ಅಷ್ಟ ದಿಕ್ಕುಗಳಲ್ಲೂ ತಿರುಗಾಡಿಸಿ ದೂರಕ್ಕೆ ಎಸೆದ. ಈ ಅಚಾತುರ್ಯದಿಂದ ಶನಿದೇವನಿಗೆ ಮೈತುಂಬಾ ಗಾಯಗಳಾದವು. ತನ್ನ ದೇಹದಲ್ಲೆಲ್ಲ ರಕ್ತ ತುಂಬಿದ ಗಾಯವನ್ನ ನೋಡಿಕೊಂಡು ತಾನು ಮಾಡಿದ ತಪ್ಪಿನ ಅರಿವಾಯಿತು ಶನಿಗೆ. ಜೊತೆಗೆ ಹೀಗೆ ಮುಂದುವರೆದರೆ ಹನುಮನು ನನ್ನನ್ನ ಬಿಡುವುದಿಲ್ಲ ಎಂಬುದು ಖಾತ್ರಿಯಾಯಿತು. ನೋವಿನಲ್ಲೇ ಎದ್ದು ಹನುಮನ ಬಳಿ ಬಂದು ವಿನಮ್ರತೆಯಿಂದ ಕೈ ಮುಗಿದು ಬೇಡಿಕೊಂಡು ತನ್ನನ್ನ ಇಷ್ಟಕ್ಕೆ ಬಿಟ್ಟು ಬಿಡು ಎಂದು ಕೇಳಿಕೊಂಡನು. ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಮನ್ನಿಸೆಂದು ಕೇಳಿಕೊಂಡ. ಶನಿದೇವನ ಮುಗ್ಧತೆಗೆ ಹನುಮನು ಪ್ರಸನ್ನನಾದನು. ಅಲ್ಲದೆ ಶನಿಗೆ ಯಾರು ನನ್ನನ್ನ ಭಕ್ತಿಯಿಂದ ಪೂಜಿಸುತ್ತಾರೋ ಅವರನ್ನ ನೀನು ಯಾವತ್ತಿಗೂ ಕಾಡಬಾರದು ಎಂದು ವಚನ ತೆಗೆದುಕೊಂಡ. ಇದಕ್ಕೊಪ್ಪಿದ ಶನಿದೇವ, ನಿನ್ನನ್ನು ಶನಿವಾರ ಪೂಜಿಸಿದರೆ ಅವರಿಗೆ ನಾನು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವುದಿಲ್ಲ. ಈಗ ನನ್ನ ನೋವನ್ನು ಕಡಿಮೆ ಮಾಡಿಕೊಳ್ಳುವ ಪರಿ ಹೇಗೆಂದು ಕೇಳಿದ.
ಆಗ ಹನುಮನು ಶನಿದೇವನ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಚಿ ಮೇಲಿಂದ ಬಿದ್ದ ಗಾಯವನ್ನ ವಾಸಿ ಮಾಡಿದ. ನೋವಿನಿಂದ ನರಳುತ್ತಿದ್ದ ಶನಿ ಸಂತೃಪ್ತನಾಗಿ ತುಂಬಾ ಆನಂದವಾದ. ಗಾಯದಿಂದ ನೊಂದಿದ್ದ ದೇಹ ಮತ್ತೆ ಮೊದಲಿನಂತಾಯಿತು. ಹಾಗಾಗಿ ಎಂಥದ್ದೇ ಕಷ್ಟವಿದ್ದರೂ ಎಳ್ಳೆಣ್ಣೆ ದಾನ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿದರೆ ತಮ್ಮ ಕಷ್ಟ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಎಳ್ಳೆಣ್ಣೆ ಕುರಿತಾಗಿಯೂ ಕೂಡ ಒಂದು ಪೌರಾಣಿಕ ಕಥೆಯೂ ಇದೆ. ಆದ್ದರಿಂದ ಶನಿದೇವರಿಗೆ ಇಂದಿಗೂ ಕೂಡ ಎಳ್ಳೆಣ್ಣೆ ಅಭಿಷೇಕ ಮಾಡಿ ಅವನ ಕೃಪೆಯನ್ನ ಪಡೆದುಕೊಳ್ತಾರೆ. ಅಲ್ಲದೆ ಮತ್ತೊಂದು ಪೌರಾಣಿಕ ಕಥೆಯ ಅನ್ವಯ ಒಮ್ಮೆ ಶನಿದೇವನಿಗೆ ಅಹಂಕಾರ ಬಂದಿತ್ತು. ತನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ. ತನ್ನ ದೃಷ್ಟಿ ಮಾತ್ರದಿಂದಲೇ ಜನಗಳನ್ನ ಕಷ್ಟ ಕೋಟಲೆಗಳನ್ನ ತಳ್ಳುವ ಶನಿ ತನಗಲ್ಲದೆ ಇನ್ಯಾರಿಗೆ ಎಂಬ ಅಹಂಕಾರ ಅವನ ನೆತ್ತಿಗೇರಿತ್ತು. ಇದೇ ಅಹಂಕಾರದ ಮದದಲ್ಲಿ ವಾನರ ಬಳಿ ಬಂದನು. ಅದು ಸಂಜೆಯ ಸಮಯ. ಆಂಜನೇಯ ರಾಮನ ಸ್ಮರಣೆಯಲ್ಲಿ ತಲ್ಲೀನನಾಗಿದ್ದನು. ಶನಿ ಆಂಜನೇಯನ ಮೇಲೆ ವಕ್ರದೃಷ್ಟಿ ಬೀರಿದ. ಆದರೆ ಆಂಜನೇಯನಿಗೆ ಏನೂ ಆಗಲಿಲ್ಲ. ರಾಮನ ಧ್ಯಾನದಲ್ಲಿ ಇರುವುದನ್ನ ಕಂಡು ಕಸಿವಿಸಿಗೊಂಡು ಶನಿ ಕೂಗಿದ, ಏಯ್ ವಾನರ, ನಿನ್ನ ಮುಂದೆ ಯಾರು ನಿಂತಿದ್ದಾರೆ ನೋಡು ಎಂದ. ಆಂಜನೇಯ ಮಿಸುಗಾಡಲಿಲ್ಲ. ದರ್ಪದಿಂದ ಶನಿ ಅರಚಾಡಿ ಕೂಗಾಡಿದರೂ ರಾಮ ಧ್ಯಾನದಲ್ಲಿ ನಿರತನಾಗಿದ್ದ ಆಂಜನೇಯ ಮಿಸುಗಾಡಲಿಲ್ಲ. ಮಾಡ್ತೀನಿ ನಿನಗೆ ಅಂತ ಶನಿದೇವ ತನ್ನ ವಕ್ರದೃಷ್ಟಿ ಹನುಮನ ಮೇಲೆ ಬೀರಿದ. ಇದು ಸಹ ವಾಯುಪುತ್ರ ಮೇಲೆ ಪ್ರಭಾವ ಬೀರಲಿಲ್ಲ. ಮತ್ತಷ್ಟು ಕೋಪಗೊಂಡ ಶನಿ, ಏಯ್ ವಾನರ, ಕಣ್ಣು ತೆರೆದು ನೋಡು, ನಿನ್ನ ಸುಖ ಸಂತೋಷ ನೆಮ್ಮದಿಯನ್ನ ಹಾಳು ಮಾಡಲು ಬಂದಿದ್ದೇನೆ. ನನ್ನನ್ನು ಎದುರಿಸುವ ಶಕ್ತಿ ನಿನಗಿಲ್ಲ. ನೋಡೀಗ ನಾನು ನಿನ್ನ ರಾಶಿಯಲ್ಲಿ ಪ್ರವೇಶ ಮಾಡುತ್ತೇನೆ. ಆಗ ನಿನಗೆ ನನ್ನ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಎಂದಾಗ ಆಂಜನೇಯ ಹೇಳಿದ, ಶನಿದೇವ, ನನ್ನ ತಂಟೆಗೆ ಬರಬೇಡ. ನಾನು ನನ್ನ ಪ್ರಭುವಿನ ಧ್ಯಾನ ಮಾಡುತ್ತಿರುವೆ. ನನ್ನ ಪ್ರಭುವಿನ ಧ್ಯಾನಕ್ಕೆ ತೊಂದರೆ ಮಾಡಬೇಡ ಎಂದು ವಿನಯದಿಂದ ಕೇಳಿದ. ಆದರೆ ಮೊಂಡು ಬಿದ್ದ ಶನಿ, ವಾನರ, ನಿನಗೆ ಹೀಗೆಲ್ಲ ಹೇಳಿದರೆ ಅರ್ಥ ಆಗಲ್ಲ. ನಿನ್ನ ಹೆಗಲಿಗೆ ಏರುತ್ತೇನೆ ಎಂದು ಅವನು ಒಂದು ಹೆಗಲನ್ನ ಹಿಡಿದು ಹನುಮನನ್ನ ತನ್ನೆಡೆಗೆ ತಿರುಗಿಸಲು ನೋಡಿದ. ಹನುಮನಿಗೆ ಆ ಕ್ಷಣ ನಿಗಿ ಉರಿಯುವ ಕೆಂಡದ ಮೇಲೆ ನಿಂತಂತಾಯಿತು. ಅವನು ತನ್ನ ಭುಜವನ್ನ ಒಮ್ಮೆಲೆ ಕೊಡವಿ ಶನಿಯಿಂದ ಬಿಡಿಸಿಕೊಂಡ. ಹಠವಾದಿ ಶನಿಗೆ ಕೋಪ ಬಂದು ಕರಾಳ ರೂಪವನ್ನ ತಾಳಿ ಆಂಜನೇಯನ ಇನ್ನೊಂದು ಭುಜದ ಮೇಲೇರಿದ. ಹನುಮಂತನಿಗೂ ಕೋಪ ಬಂದು ಬಾಲದಿಂದ ಶನಿಯನ್ನ ಸುತ್ತಿದ. ಆದರೂ ಶನಿಯ ಅಹಂಕಾರ ಕಡಿಮೆಯಾಗಲಿಲ್ಲ. ಜೋರಾಗಿ ನಕ್ಕು, ವಾನರ, ನನ್ನನ್ನ ನೀನು ಏನೂ ಮಾಡಲು ಆಗುವುದಿಲ್ಲ. ನೀನಿರಲಿ, ನಿನ್ನ ಪ್ರಭು ರಾಮನು ಕೂಡ ಏನೂ ಮಾಡಲಾರ ಎಂದ. ತನ್ನ ಪ್ರಭುವನ್ನೇ ಗೇಲಿ ಮಾಡಿದ ಶನಿಯ ಮೇಲಿನ ಕೋಪ ಭುಗಿಲೆದ್ದಿತ್ತು. ಅಬ್ಬರಿಸಿದ, ಏನಂದೆ? ನನ್ನ ಪ್ರಭುವಿಗೆ ಸವಾಲು ಹಾಕುವೆಯ ಎಂದ ಆಂಜನೇಯ ತನ್ನ ಬಾಲದಿಂದ ಶನಿಯನ್ನ ಮತ್ತಷ್ಟು ಬಿಗಿಗೊಳಿಸಿ ಸುತ್ತಿ ಮೇಲೆತ್ತಿದ. ಬಾಲದಲ್ಲಿದ್ದ ಶನಿಯನ್ನ ಬಂಡೆಗಳ ಮೇಲೆ ಹಾಕಿ ಅಪ್ಪಳಿಸಿದ. ಪರ್ವತಗಳ ಮೇಲೆ ಹಾಕಿ ಚಚ್ಚಿದ. ಗಿರಗಿರ ತಿರುಗಿಸಿ ಭೂಮಿಯ ಮೇಲೆ ಕುಕ್ಕಿದ. ಶನಿಗೆ ಜೀವವೇ ಬಾಯಿಗೆ ಬಂದಂತಾಯಿತು. ಎಷ್ಟು ಬೇಡಿದರೂ ಆಂಜನೇಯ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನನ್ನು ಕಾಪಾಡು ಎಂದು ದೇವತೆಗಳಿಗೆ ಮೊರೆಯಿಟ್ಟ. ಆದರೆ ದೇವತೆಗಳು ಸಹಾಯಕ್ಕೆ ಬರಲಿಲ್ಲ. ಶನಿಗೆ ತನ್ನ ತಪ್ಪಿನ ಅರಿವಾಯಿತು. ಸೋತು ಬಸವಳಿದ ಶನಿ ಹನುಮನಲ್ಲಿ ಕ್ಷಮೆಯಾಚಿಸಿ, ನನ್ನದು ಅಪರಾಧ ಆಯಿತು. ಇನ್ನು ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ. ನಿನ್ನ ನೆರಳಿನಿಂದಲೇ ದೂರ ಹೋಗುವೆ. ನನ್ನ ಉದ್ದಟತನವನ್ನ ಕ್ಷಮಿಸು ಎಂದು ಶನಿ ಅಂಗಲಾಚಿದ. ಸ್ವಲ್ಪ ಕೋಪ ತಗ್ಗಿದ ಮೇಲೆ ಆಂಜನೇಯ ಹೇಳಿದ, ಶನಿದೇವ, ಕೇವಲ ನನ್ನ ನೆರಳಿನಿಂದ ಮಾತ್ರ ದೂರ ಹೋಗುವುದಲ್ಲ, ನನ್ನ ಭಕ್ತರ ನೆರಳಿನಿಂದಲೂ ದೂರ ಇರುತ್ತೇನೆಂದು ವಚನ ಕೊಡು ಎಂದನು. ಶನಿ, ಹಾಗೆಯೇ ಆಗಲಿ ಎಂದು ಇನ್ನು ಮುಂದೆ ನಿನ್ನ ಭಕ್ತರ ಮೇಲೆ ನನ್ನ ವಕ್ರದೃಷ್ಟಿ ಬೀರುವುದಿಲ್ಲ, ಹಾಗೆ ಅವರ ನೆರಳಿನ ಹತ್ತಿರವೂ ಸುಳಿಯುವುದಿಲ್ಲ ಎಂದು ವಚನ ಕೊಟ್ಟನು. ನಂತರ ಹನುಮಂತನು ತನ್ನ ಬಾಲದ ಹಿಡಿತದಲ್ಲಿದ್ದ ಶನಿಯನ್ನ ಬಿಡುಗಡೆ ಮಾಡಿದನು. ಶನಿಯ ದೇಹ ನಜ್ಜುಗುಜ್ಜಾಗಿ ನೋವಿನಿಂದ ನರಳಿ ಕಿರುಚಾಡುತ್ತಿದ್ದ. ಆಂಜನೇಯನಿಗೆ ಪಾಪ ಅನಿಸಿ ಎಳ್ಳೆಣ್ಣೆಯನ್ನ ಶನಿದೇವನ ಅಂಗಾಲಿಗೆ ತಾನೇ ತಿಕ್ಕಿದ. ಇದರಿಂದ ಶನಿದೇವನ ಮೈಕೈ ನೋವು ಕಡಿಮೆಯಾಗಿ ಶನಿಯ ಅಹಂಕಾರದ ಮನಸ್ಸು ಬದಲಾಯಿತು. ಇದಕ್ಕಾಗಿ ಶನಿದೇವನಿಗೆ ಎಳ್ಳೆಣ್ಣೆ ಹಚ್ಚುವ ಕ್ರಮ ಇದೆ. ಎಳ್ಳೆಣ್ಣೆಯಲ್ಲಿ ನೆನೆಸಿದ ಎಳ್ಳು ತುಂಬಿದ ಪುಟ್ಟ ಬಟ್ಟೆ ಗಂಟಿಗೆ ದೀಪ ಹಚ್ಚುವುದರಿಂದ ಶನಿದೇವನು ತೃಪ್ತನಾಗಿ ಭಕ್ತರ ಕಷ್ಟ ಪರಿಹರಿಸುತ್ತಾನೆ. ಶನಿ ಆಂಜನೇಯನಿಗೆ ಕೊಟ್ಟ ಮಾತಿನಂತೆ ಆಂಜನೇಯನ ಭಕ್ತರ ಮೇಲೆ ತನ್ನ ವಕ್ರದೃಷ್ಟಿಯನ್ನ ಬೀರುವುದಿಲ್ಲ.
ಅವರ ನೆರಳ ಹತ್ತಿರವೂ ಸುಳಿಯುವುದಿಲ್ಲ. ಆಂಜನೇಯನ ಪೂಜೆ ಮಾಡಿದರೆ ಶನಿ ಕಾಟದ ಭಯವಿಲ್ಲ. ಇದು ಅಲ್ಲದೆ ಶನಿದೇವನ ಆಶೀರ್ವಾದ ಪಡೆಯಬೇಕೆಂದ್ರೆ ಈ ಪದ್ಧತಿ ಮಾಡಿದ್ರೆ ಸಾಕು. ಶನಿವಾರದಂದು ಕಪ್ಪು ಎಳ್ಳನ್ನ ದಾನವಾಗಿ ನೀಡಬೇಕು. ಈ ರೀತಿ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿ ದೋಷದಿಂದ ಮುಕ್ತಿ ದೊರೆಯುತ್ತದೆ. ಯಾವ ವ್ಯಕ್ತಿ ಆಂಜನೇಯನನ್ನ ಪೂಜಿಸುತ್ತಾನೋ ಅವನು ತನ್ನ ಜೀವನದಲ್ಲಿ ಎಂದಿಗೂ ಶನಿದೇವನ ಕಾಟಕ್ಕೆ ಗುರಿಯಾಗುವುದಿಲ್ಲ. ಈ ಕಾರಣಕ್ಕಾಗಿ ಶನಿವಾರದ ದಿನದಂದು ಹನುಮಾನ್ ಚಾಲೀಸವನ್ನ ತಪ್ಪದೆ ಪಠಿಸಬೇಕು. ಶನಿವಾರದ ದಿನದಂದು ಉದ್ದಿನ ಬೇಳೆ, ಎಳ್ಳೆಣ್ಣೆ, ಎಳ್ಳು ಬತ್ತಿ, ಛತ್ರಿ, ಕಪ್ಪು ಬಣ್ಣದ ಚಪ್ಪಲಿ ಸೇರಿದಂತೆ ಇನ್ನಿತರೆ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಯು ಒಲಿಯುತ್ತಾನೆ ಎಂಬ ಅಚಲವಾದ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಆ ಶನಿದೇವನ ಮತ್ತು ಹನುಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.